ವಿವೇಕಾನಂದರು ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ವಿವೇಕಾನಂದ ಅವರೇ. ಸರ್ ನಮ್ಮದು ಅರಸೀಕೆರೆ ತಾಲೂಕು ಹಾಸನ ಡಿಸ್ಟಿಕ್, ಹಿರಿಸಾದಹಳ್ಳಿ ಗ್ರಾಮ, ಓಕೆ, ಕನಕಟ್ಟೆ ಹೋಬಳಿ. ನಾವಿಲ್ಲಿ ಸುಮಾರು 80 ಥರದ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದೀವಿ. ಒಟ್ಟು ಎಷ್ಟು ಎಕರೆ ಇದೆ? ಸುಮಾರು 6.5 ಎಕರೆ ಪ್ಲಾಟ್ಸ್. 6 ಎಕರೆ ಇದೆ. 6.5 ಎಕರೆ ಒಳಗೆ 80ಕ್ಕೂ ಹೆಚ್ಚು ವೆರೈಟಿ ಹಣ್ಣಿನ ಗಿಡಗಳು ಎಲ್ಲ. ಕೋಕೋ ಮೇಜರ್ ಕ್ರಾಪ್, ಕೋಕೋ, ತೆಂಗು, ಬಾಳೆ, ಅಡಿಕೆ, ದಾಳಿಂಬೆ. ಓಕೆ. ಅದರೊಳಗಡೆ ಇದೆ ಹಣ್ಣು ಎಲ್ಲ ರೀತಿಯ ಹಣ್ಣುಗಳು, ತರಕಾರಿಗಳು ಮತ್ತು ಆಯುರ್ವೇದಿಕ್ ಗಿಡಗಳನ್ನು. ಓಕೆ ಓಕೆ. ಈಗ ಈ ಜಾಗದಲ್ಲಿ ನೀವು ವೆಲ್ವೆಟ್ ಬೀನ್ಸಿನ ಗಿಡ ತೋರಿಸ್ತಾ ಇದ್ದೀರಾ? ಹ್ಞೂ ಸರ್, ವೆಲ್ವೆಟ್ ಬೀನ್ಸನ್ನು ಯಾವ ಥರ ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ನೀವು ಪೂರ್ತಿ ಮಾಹಿತಿಯನ್ನು ಕೊಡ್ತೀರಾ? ಹ್ಞೂ ಸರ್. ಇದು ವಿವೇಕಾನಂದರು ನಮಸ್ತೆ. ಈಗ ವೆಲ್ವೆಟ್ ಬೀನ್ಸ್ ಬಗ್ಗೆ ನೀವು ಮಾಹಿತಿಯನ್ನು ಹೇಳ್ತಾ ಇದ್ರಿ. ವೆಲ್ವೆಟ್ ಬೀನ್ಸ್ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ. ವೆಲ್ವೆಟ್ ಬೀನ್ಸ್ ಇದು ಬೀಜನ, ಇದು ಹಸಿ ಬೀಜ. ಇದನ್ನ ಡ್ರೈ ಮಾಡಿದ್ರೆ ಸ್ವಲ್ಪ ಬೀಜಗಳು ಸಿಗುತ್ತೆ. ಇದು ಸ್ವಲ್ಪ ಒರಟಾಗಿರುತ್ತೆ. ಇದನ್ನ ಕೆಜ್ಜಿಬಿಟ್ಟು ಸ್ವಲ್ಪ ಬೀಜ ತಗೋಬೇಕು. ಅದನ್ನ ಓಪನ್ ಮಾಡಿ ಸ್ವಲ್ಪ ಗಟ್ಟಿ ಬೀಜಗಳಿರುತ್ತೆ. ಇದನ್ನ ಒಣಗಿಸಿ 1 ಮಂತ್ ನಾವು ಕ್ಲೀನ್ ಆಗಿ ಇಟ್ಕೊಂಡು ಹಾರ್ವೆಸ್ಟ್ ಆದ್ಮೇಲೆ ಇದನ್ನ ಗಿಡನ ಒಂದು ಪಾಟ್ ಮಾಡ್ಬಿಟ್ಟು ಪ್ಯಾಕೆಟ್ ಮಾಡ್ಬಿಟ್ಟು ಪ್ಯಾಕೆಟ್ ಒಳಗಡೆ ಬೀಜ ಇಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರ ಇದನ್ನೆಲ್ಲ ಹಾಕಿ ಅದನ್ನ ಬೆಳೆಸ್ಬೇಕು ಸರ್. ಅದನ್ನ ತಗೊಂಡೋಗಿ ನೆಕ್ಸ್ಟ್ ಅದನ್ನ ಬೇರೆ ಸ್ಪೆಸಿಫೈಡ್ ಜಾಗಕ್ಕೆ ಅದನ್ನ ಇಟ್ಕೋಬೇಕು. ಅದನ್ನ ಇಟ್ಕೊಂಡು ಅದನ್ನ ಬೆಳೆಸಿದ್ರೆ 3 ತಿಂಗಳಿಗೆ ಬರುತ್ತೆ ಸರ್ ಇದು. ಹೌದ್ರಾ? ಓಕೆ 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 ಓಕೆ. ಇದು 3.5 ತಿಂಗಳಿಗೆ ಇದಾಗುತ್ತೆ, ಬರುತ್ತೆ ಬೀಜ ಹಾಕಿದ್ಮೇಲೆ. 3 ತಿಂಗಳಿಗೆ ಕಮೆನ್ಸ್ ಆಗುತ್ತೆ ಸರ್. 3 ತಿಂಗಳಿಂದ ಒಂದು 15ರಿಂದ 20 ದಿನದೊಳಗೆ ಬಲಿತದೆ ಸರ್. ಇದು ಒಂದು 18 ದಿನ ಬೇಕಾಗುತ್ತೆ, 18ರಿಂದ 20 ದಿನ. ಆ ಬಲಿತ ಕಾಯಿಗಳನ್ನ ಅದನ್ನ ಯೂಸ್ ಮಾಡ್ಬೋದು. ನಾವು ಇದು ಎಲ್ಲದಕ್ಕಿಂತ ರಿಚ್ ಪ್ರೋಟೀನ್ ಇದರಲ್ಲೇ ತುಂಬಾ ಇರುತ್ತೆ. ನಾವು ಮಾಂಸಾಹಾರಿಗಳಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದಕ್ಕಿಂತ ಹೆಚ್ಚಿನ ಪ್ರೋಟೀನ್ ಇದರಲ್ಲಿ ಇರುತ್ತೆ ಸರ್. ಓಕೆ. ಈ ಬಳ್ಳಿ ಏನಿದೆ, ಎಷ್ಟು ದಿವಸದ ಬಳ್ಳಿ ಇದು? ಇದು ಸುಮಾರು ಒಂದು 4 ಮಂತ್ಸ್ ಬಳ್ಳಿ ಸರ್. 4 ತಿಂಗಳು. ಎಷ್ಟು ತಿಂಗಳಿರುತ್ತೆ ಸರ್? ಇದು ರೆಗ್ಯುಲರ್ ನಮಗೆ 1 ವರ್ಷದವರೆಗೂ ಬರ್ತಾನೆ ಇರುತ್ತೆ. 1 ವರ್ಷದವರೆಗೂ ಕಂಟಿನ್ಯೂಷನ್ ಬರ್ತಾ ಇರುತ್ತೆ. ಮತ್ತೆ ನಮ್ಮ ಕೃಷಿ ತೋಟ ಮಾಡಿರ್ತಕ್ಕಂಥ ರೈತರು ಇದನ್ನ ಹಾಕೋದ್ರಿಂದ ತುಂಬಾ ಒಳ್ಳೆ ಸರ್. ಇದನ್ನ ಮತ್ತೆ ಯಾವ್ಯಾವ ಲಾಭ ಅಂದ್ರೆ ಇದನ್ನ ಅಡಿಕೆ ಗಿಡಕ್ಕೆ ಬೇಸಿಗೆ ಕಾಲದಲ್ಲಿ ಒಡೆ ಬರುತ್ತೆ ಸರ್. ಅದ್ರ ಪಕ್ಕಕ್ಕೆ ಹಾಕಿದ್ರೆ ಪ್ರತಿಯೊಂದು ಗಿಡಕ್ಕೂ ನೆರಳಾಗುತ್ತೆ. ಆ ಅಡಿಕೆ ಒಡೆಯ ತಪ್ಪುತ್ತೆ. ಆಮೇಲೆ ತೋಟದಲ್ಲಿ ಹಾಕಿದ್ರೆ ಮಲ್ಚಿಂಗ್ ಆಗ್ತಾ ಇರುತ್ತೆ. ಬೇಕಾದಷ್ಟು ಗೊಬ್ಬರ ಆಗುತ್ತೆ, ಸಾವಯವ ಗೊಬ್ಬರ ಆಗುತ್ತೆ. ತೆಂಗಿನ ತೋಟಕ್ಕೆ ಹಾಕ್ಬೋದು, ಅಡಿಕೆ ತೋಟಕ್ಕೆ ಹಾಕ್ಬೋದು. ಈ ರೀತಿ ಮಾಡ್ಕೊಂಡ್ರೆ ನಮಗೆ ಮಲ್ಚಿಂಗು ಆಗುತ್ತೆ, ಸಾವಯವ ಕೃಷಿನಲ್ಲಿ ಒಂದು ಅನುಕೂಲ ಆಗುತ್ತೆ ಸರ್ ಅದು. ಮತ್ತೆ ವೆಲ್ವೆಟ್ ಬೀನ್ಸ್ ಅಲ್ಲಿ ಎಷ್ಟು ತರದ ವೆಲ್ವೆಟ್ ಬೀನ್ಸ್ ಇದೆ ಸರ್? ಇದರಲ್ಲಿ ಒಂದು 15 ಥರ ಇದೆ. ಇದು ಯಾವ ತರದ್ದು? ಇದು ವೈಟ್ ಮತ್ತೆ ಬ್ಲ್ಯಾಕ್ ಎರಡಿದೆ ಸರ್. ಇದೆ. ಇನ್ನೊಂದು ಕೆಂಪು ಬರುತ್ತೆ. ಕೆಂಪು ನನ್ನ ಹತ್ರ ಖಾಲಿ ಆಗಿದೆ. ಯಾವುದಕ್ಕೆ ಬೇಡಿಕೆ ಜಾಸ್ತಿ? ಇದಕ್ಕೆ ಸರ್ ಬಿಳಿದು ಜಾಸ್ತಿ ಸರ್. ಬಿಳಿ ಮತ್ತೆ ಕೆಂಪಿಗೆ ಜಾಸ್ತಿ ಇದೆ ಸರ್. ಓಕೆ. ಇದನ್ನ ನೀವು ಅಡಿಗೆಯಲ್ಲಿ ಬಳಸ್ತೀರಾ? ಅಡಿಗೆ ಬಳಸ್ತಾರೆ ಸರ್. ಇದರಲ್ಲಿ ಪಲ್ಯ ಮಾಡ್ತೀವಿ. ಅಂದ್ರೆ ಕಾಳಲ್ಲ, ಕಾಳನ್ನ ಬಿಡಿಸ್ಬಿಟ್ಟು ಇದು ಕಾಯಿ ಇರೋದು ಸರ್. ಇದು ಅಡಿಗೆ ಬಳಸಕ್ ಬರಲ್ಲ. ಇದು ಈಗ ಚಿಕ್ಕದಿದೆ ಸರ್. ಈಗ ಬಿಡಿಸ್ಕೊಂಬಿಟ್ಟು ಕಾಯಿನ ಅದನ್ನ ಪಲ್ಯಕ್ಕೆ ಬಳಸ್ತೀವಿ, ಸಾಂಬಾರಿಗೆ ಬಳಸ್ತೀವಿ. ಈ ರೀತಿ ಎಲ್ಲದಕ್ಕೂ ಬಳಸ್ತೀವಿ. ಆಮೇಲೆ ಪಲಾವಿಗೆ ಬಳಸ್ತೀವಿ, ಅದಕ್ಕೂ ಹಾಕೋಬಹುದು. ಎಲ್ಲದಕ್ಕೂ ಬಳಸ್ಬೋದು ಸರ್. ಮನೇಲಿ ಏನು ಮಾಮೂಲಿ ಬೀನ್ಸ್ ಹೇಗೆ ಬಳಸ್ತೀವಿ ಬೀಜಗಳನ್ನ ಅದೇ ರೀತಿನೇ ಇದನ್ನ ಬಳಸ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸರ್. ಆರೋಗ್ಯಕರವಾಗಿ ಇರುತ್ತೆ, ರುಚಿ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಇರುತ್ತೆ. ಮತ್ತೆ ಇದು ಕಾಯಿ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಸಿಗೋದು ಕಡಿಮೆ ಸರ್. ಇದು ಯಾಕೆಂದ್ರೆ ಎಲ್ಲ ಒಬ್ಬೊಬ್ರು ರೈತರುಗಳು ಒಬ್ಬೊಬ್ರು ಹಾಕೊಂಡಿರ್ತಾರೆ. ಎಲ್ಲರಿಗೂ ಇದು ಕೊಡೋಷ್ಟು ಅಷ್ಟೊಂದು ಬೀಜ ಇರಲ್ಲ ನಮ್ಮಲ್ಲಿ. ಸರ್ಕಾರಿ ಅಂಗಡಿಗಳಲ್ಲಿ ಇಲ್ಲ ಸರ್, ಅಷ್ಟೊಂದು ಮಾರ್ಕೆಟ್ ಮಾಡೋವಷ್ಟು ನಮ್ಮಲ್ಲಿ ಬೆಳೆದಿರಲ್ಲ. ಇದನ್ನೇನು ಮನೆ ಪರ್ಪಸ್ಗೆ ನಮ್ಮ ಇದು ರೆಗ್ಯುಲರ್ ಸುಮಾರು ಒಂದು 2 ವರ್ಷದಿಂದಲೂ ಬಳಸ್ತಾ ಇದೀನಿ ಸರ್. 2 ರಿಂದ 3 ವರ್ಷದಿಂದಲೂ ಬಳಸ್ತಾ ಇದೀವಿ. ಮಾಡ್ತಾ ಇದ್ದೀವಿ. ಎಲ್ರಿಗೂ ಇಷ್ಟ ಆಗುವಂತ ಒಂದು ಅಡಿಗೆ ರುಚಿ ಇದೆ ಸರ್ ಇದು. ಓಕೆ. ಈಗ ನೀವು ಹೇಳಿದ 1 ವರ್ಷದ ಕಾಲ ಇದಿರ್ತದೆ. ಮತ್ತೆ ಈಗ ಪುನಃ ಮತ್ತೆ ಸೋಯಿಂಗ್ ಮಾಡಿದೀನಿ ಸರ್. 2 ಸ್ಟೆಪ್ ಮಾಡ್ಕೊಂಡಿದ್ದೀನಿ. 2 ಸ್ಟೆಪ್ಪಲ್ಲೂ ಒಂದೊಂದು ಸ್ಟೆಪ್ಪಲ್ಲಿ ಬರ್ತಾನೆ ಇರುತ್ತೆ. ರೆಗ್ಯುಲರ್ ಕಾಯಿಗಳು ನಮ್ಮಲ್ಲಿ ದೊರೀತಾ ಇರುತ್ತೆ. ವಿವೇಕಾನಂದ ಸ್ವಾಮಿ ಅವರೇ, ಯಾಕಂದ್ರೆ ನಮ್ಮ ವಿಡಿಯೋನ ಬಹಳಷ್ಟು ಜನ ನೋಡ್ತಾ ಇರ್ತಾರೆ. ಎಲ್ಲರೂ ವೆಲ್ವೆಟ್ ಬೀನ್ಸ್ ಬಗ್ಗೆ ಮೊದಲಲ್ಲಿ ವಿಡಿಯೋಗಳು ಮಾಡಿದ್ವಿ. ಎಲ್ಲರೂ ದಿವಸ ಫೋನ್ ಮಾಡ್ತಾರೆ, ಸರ್ ನಮಗೆ ವೆಲ್ವೆಟ್ ಬೀನ್ಸ್ ಬೀಜ ಬೇಕು, ನೀವು ಕೊಡಿ ಅಂತ. ನಾನು ಖಂಡಿತ ಕೊಡ್ತೀನಿ ಸರ್. ಹಾಗಾಗಿ ಈ ಮಾಹಿತಿಗೋಸ್ಕರವಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ವಿಳಾಸ ಹೇಳ್ತೀರಾ? ಹ್ಞೂ ಸರ್, 9880226778. ಓಕೆ. ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಖಂಡಿತ ವೆಲ್ವೆಟ್ ಬೀನ್ಸ್ ನಿಮ್ಮ ಹತ್ರ ಯಾವ್ದಿದೆ? ಅಂದ್ರೆ ತುಂಬಾ ಸ್ಟಾಕ್ ಸಿಗೋದಿಲ್ಲ. ಸ್ವಲ್ಪ ಅವರಿಗೆ ಹಾಕೊಳ್ಳಿಕ್ಕೆ ಬೆಳೆಸಲಿಕ್ಕೆ ಮಾತ್ರ ನಾನು ಕೊಡ್ತೀನಿ ಸರ್. ನೀವು ಕಮರ್ಷಿಯಲ್ ಆಗಿ ಮಾಡೋದಿಲ್ಲ. ಅವ್ರಿಗೆ ರೈತರು ಉಪಯೋಗ ಆಗಬೇಕು. ಹೌದು.
ಓಕೆ, ನಿಮ್ಮ ನಂಬರ್ ಕೊಟ್ಟಿದ್ದೀರಿ. ಈಗ ನಿಮಗೆ ಫೋನ್ ಮಾಡ್ಬೇಕಾದ್ರೆ ಏನಾದರೂ ಸಮಯ ಒಂಚೂರು ಸಂಜೆ 7ರಿಂದ 10 ಗಂಟೆ ಒಳಗೆ ಮಾಡಿ ಸರ್. ಮಾಡಿದ್ರೆ ಒಳ್ಳೇದಲ್ವಾ? ಮಾಡಿದ್ರೆ ಒಳ್ಳೇದು ಸರ್. ಓಕೆ, ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್. ನನಗೆ ಅದಾದ ಬೀಜ ಒಂದು ತೋರಿಸ್ಬಿಡಿ, ಕೆಂಪು ಬೀಜ ಹೇಳಿದ್ರಲ್ಲ, ಹ್ಞೂ ಸರ್, ಆಮೇಲೆ ತೋರಿಸಿ ಅಂತ. ತೋರಿಸ್ತೇನೆ ಸರ್. ಧನ್ಯವಾದ, ನಮಸ್ಕಾರ. ನಮಸ್ತೆ ಸರ್. ಹತ್ರ ಬನ್ನಿ. ಹಾಂ, ಆಯ್ತು. ಇಲ್ಲ ಕ್ಯಾಮ್ರಾ ರೆಕಾರ್ಡ್ ಹಾಂ, ಸಾರಿ ಸರ್. ಎಲ್ಲಿದೆ ಹೇಳೀಗ?